ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಗರಿ ಗರಿಯಾಗಿ ಟೇಸ್ಟಾಗಿ ದೋಸೆ ಮಾಡೋದು ಹೇಗಂತ ಹೇಳ್ತೀನಿ. ಅಕ್ಕಿ ತೊಗೊಳ್ಳಿ. 1.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಮುಕ್ಕಾಲು ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಸ್ಪೂನು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಗರಿ ಗರಿಯಾಗಿ ಟೇಸ್ಟಿಯಾಗಿ ದೋಸೆ ಮಾಡೋದಂಗೆ ಹೇಗಂತ ಹೇಳ್ಕೊಡ್ತೀನಿ. ನಮ್ಮ ದಾವಣಗೆರೆ ಸೈಡ್ ಮಾಡುವಂಥ ದೋಸೆ ಇದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಮೆಥಡಲ್ಲಿ ಮಾಡಿ. ನಾನು ಬೆಳಿಗ್ಗೆ ನೆನೆಸಿದ್ದೆ, ಒಂದು 10 ಗಂಟೆಗೆ ನೆನೆಸಿದ್ದೆ. ಸಂಜೆ ಒಂದು 7:30 8 ಗಂಟೆ ಅಷ್ಟೊತ್ತಿಗೆ ರುಬ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ರುಬ್ಬಿದ್ದೀನಿ. ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡು ಈ ಥರ ನುಣ್ಣಗಿರಬೇಕು. ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಗಟ್ಟಿ ರುಬ್ಕೊಳ್ಳಿ. ಯಾವಾಗಲೇ ದೋಸೆ ಬರೋದು ಚೆನ್ನಾಗಿ ಗಟ್ಟಿಯಾಗಿರಬೇಕು. ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಇನ್ನೊಂದು ಸ್ವಲ್ಪ ಇದೆ ನೋಡಿ, ರುಬ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಕೆಲವೊಬ್ರು ಅವಲಕ್ಕಿ ಹಾಕ್ಕೊತಾರೆ. ನಾನು ಅನ್ನ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ. ಒಂದು ಚಮಚ ಅನ್ನ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ, ಅಡುಗೆ ಸೋಡಾ ಹಾಕ್ಕೊಳ್ಳಿ. ಇದು ರಾತ್ರಿ ನೆನೆಸಿಬಿಡಿ. ನೋಡಿ, ರಾತ್ರಿ ನೆನೆಸಿಟ್ಟಿದ್ದು ಬೆಳಿಗ್ಗೆ ಯಾವ ಥರ ಉಬ್ಬಿದೆ, ಚೆನ್ನಾಗಾಗಿದೆ ನೋಡಿ. ಯಾವಾಗಲೂ ದೋಸೆ ಹಿಟ್ಟು ತೀರಾ ತೆಳು ಇರಬಾರ್ದು, ಗಟ್ಟಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ರಾತ್ರಿ ಉಪ್ಪು ಹಾಕ್ಕೊಂಡಿರಲಿಲ್ಲ, ಇವಾಗ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ. ನಾನು 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹಿಟ್ಟು. ಸ್ಮೂತಾಗಿರಬೇಕು. ನೋಡಿ, ಈ ಥರ ಬಂದಿದ್ದರೆ ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದು ದಾವಣಗೆರೆ ಸೈಡ್ ಮಾಡುವಂಥ ದೋಸೆ. ಮಾಡುವಾಗ ಬೆಣ್ಣೆನಾದರೂ ಹಾಕ್ಕೋಬೋದು, ಮಸಾಲೆನಾದರೂ ಹಾಕ್ಕೋಬೋದು, ಇಲ್ಲ ತುಪ್ಪನಾದರೂ ಹಾಕ್ಕೋಬೋದು. ನೀವು ಯಾವ ಥರನಾದರೂ ದೋಸೆ ಮಾಡ್ಕೋಬೋದು ಒಂದೇ ಹಿಟ್ಟಲ್ಲಿ. ಈರುಳ್ಳಿ ದೋಸೆ ಮಾಡ್ಬೋದು, ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಖಾಲಿ ದೋಸೆ. ನನಗೆ ಖಾಲಿ ದೋಸೆ ಮಾಡ್ತಾಯಿದ್ದೀನಿ. ಒಂದು ತವ ಇಟ್ಕೊಳ್ಳಿ. ಸ್ವಲ್ಪ ಬಿಸಿ ಆದಮೇಲೆ ಹಿಟ್ಟು ಹಾಕ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಬೆಣ್ಣೆ ಹಾಕ್ಕೋಬೋದು, ಏನಾದರೂ ಹಾಕ್ಕೋಬೋದು. ನಾನು ಆಲೂಗಡ್ಡೆ ಪಲ್ಯ ಇದರ ಮೇಲೆ ಕಾಂಬಿನೇಷನಾಗಿ ಮಾಡಿದ್ದೀನಿ. ಚಟ್ನಿನೂ ಮಾಡಿದ್ದೀನಿ. ನೋಡಿ, ಈ ಥರ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ದೋಸೆಗೆ. ಆಲೂಗಡ್ಡೆ ಪಲ್ಯ ಇರಬೇಕು, ಚಟ್ನಿ ಇರಬೇಕು. ತುಪ್ಪ ಹಾಕಿ ಮಾಡಿದ್ದೀನಿ ನಾನು. ಬೆಣ್ಣೆ ಹಾಕ್ಕೊಳ್ಳಿ, ಬೆಣ್ಣೆ ದೋಸೆ ಆಗುತ್ತೆ. ತುಂಬ ಬೆಣ್ಣೆ ಹಾಕ್ಕೊಳ್ಳಿ. ಮನೇಲಿರೋ ಬೆಣ್ಣೆ ಅಥವಾ ನಿಮಗೆ ಯಾವುದು ಇಷ್ಟನೋ ಆ ಬೆಣ್ಣೆ ಹಾಕ್ಕೊಳ್ಳಿ. ಅದು ಬೆಣ್ಣೆ ದೋಸೆ ಇಷ್ಟೇ. ದಾವಣಗೆರೆ ಸೈಡ್ ಮಾಡೋದು ಇಷ್ಟೇ. ಕೆಲವೊಬ್ರು ಅವಲಕ್ಕಿ ಹಾಕ್ಕೊತಾರೆ. ಅವಲಕ್ಕಿ ಆದರೆ ಹಾಕ್ಕೊಂಡ್ರೆ ತೀರಾ ಮೆತ್ತಗಾಗುತ್ತೆ. ಇದು ಗರಿ ಗರಿಯಾಗಿ ಬರಲ್ಲ. ಅವಲಕ್ಕಿ ಆದರೆ ಅವಲಕ್ಕಿ ಹಾಕ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ. ನಿಮಗೆ ಸ್ಮೂತಾಗಿ ಬೇಕಂದರೆ ಅವಲಕ್ಕಿ ಹಾಕ್ಕೊಳ್ಳಿ. ನಾನು ಅನ್ನ ಹಾಕ್ಕೊಂಡಿದ್ದೀನಿ. ಅನ್ನ ಹಾಕ್ಕೊಂಡ್ರೆ ಗರಿ ಗರಿಯಾಗಿ ನೋಡಿ ಈ ಥರ ಬರುತ್ತೆ ದೋಸೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕೆ ಯಾವ ಥರ ಇರಬಾರ್ದು. ಒಂದ್ಸಲಿ ಮನೇಲಿ ಮಾಡಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಬಂದಿರೋರು ಯಾರ್ಯಾರು ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೇಗಿದೆ ಅಂತ ಕಮೆಂಟ್ ಹಾಕಿ. ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಎಲ್ಲ ನೋಡಿದ ಫ್ರೆಂಡ್ಸ್ಗೂ ಕೂಡ